ಇಲ್ಲೆಲ್ಲ ರಾಜ್ಯಾದ್ಯಂತ ಈ ಹೃದಯಾಘಾತಗಳ ಸಂಖ್ಯೆ ಹೆಚ್ಚಿಗೆ ಆಗಿರೋದನ್ನು ಎಲ್ಲರ ಗಮನಕ್ಕೂ ಇದೆ. ಆದರೆ ಇದಕ್ಕೆ ಮುಖ್ಯ ಕಾರಣ ಈಗ ಸ್ಟ್ರೆಸ್ ಅಂತ ಹೇಳಿ ನನಗನ್ನಿಸ್ತಾ ಇರೋದು. ಯಾವಾಗಲೂ ನಾವು ಈಗ ನಮ್ಮ ಯಂಗ್ ಜನ್ರೇಷನ್ ಎಲ್ಲ ಸ್ಟ್ರೆಸ್ಸಲ್ಲೇ ಬದುಕ್ತಾ ಇದ್ದಾರೆ. ಅವರು ಎಲ್ಲರೂ ಓಟ 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 ಓಡ್ತಾ ಇದ್ದಾರೆ ಅಷ್ಟೇ. ನಾನು ಅವನಿಗಿಂತ ಮುಂಚೆ ಇವನಿಗಿಂತ ಮುಂಚೆ ಅಂತೇಳಿ ಓಡಾಡೋದೇ ಮೇನ್ ರೀಸನ್ ಅಂತ ನನಗೆ ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಅದರ ಜೊತೆಗೆ ಅವರು ಜೀವನ ಶೈಲಿಯಲ್ಲಿ ಈಗ ಸ್ಟ್ರೆಸ್ ಮಾಡ್ಕೊಳ್ತಾ ಇರಬೇಕಾದ್ರೆ ಯಾರಿಗೂ ವ್ಯಾಯಾಮ ಮಾಡಬೇಕು, ವಿಶ್ರಾಂತಿ ಮಾಡಬೇಕಂತೇಳಿ ಏನೂ ಅನಿಸೋದಿಲ್ಲ. ಆ ಕಾರಣದಿಂದ ಸ್ಟ್ರೆಸ್ ಈಸ್ ದಿ ಮೇನ್ ರೀಸನ್ ಫಾರ್ ದ ಹಾರ್ಟ್ ಡಿಸೀಸಸ್. ಅದನ್ನು ಬಿಟ್ಟರೆ ಆಹಾರ ಪದ್ಧತಿನೂ ಅದೇ ಅಷ್ಟೇ. ನಾವು ದುಡ್ಡನ್ನು ಗಳಿಸ್ತೀವಿ ಅಂತಂದರೆ ನಾವು ಏನು ಊಟ ಮಾಡಬೇಕು, ಏನು ತಿನ್ನಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರದೇ ಇರೋದು, ಜಂಕ್ ಫುಡ್ಸನ್ನು ಹೆಚ್ಚಿಗೆ ಆಗಿರೋದ್ರಿಂದ ಅದು ಒಂದು ಸಣ್ಣ ಸಣ್ಣ ರೀಸನ್ಗಳು. ಇವು ಮೇನ್ ರೀಸನ್ ಈಸ್ ಸ್ಟ್ರೆಸ್. ಯಾರೂ ಯಾವುದೇ ಕಾರಣಕ್ಕೂ ಹಲವಾರು ಪೇಷಂಟ್ಸ್ಗಳನ್ನ ನಾನೇ ಖುದ್ದಾಗಿ ನೋಡ್ತಿರ್ಬೇಕಾದ್ರೆ ಅವರಿಗೆ ಸ್ಟ್ರೆಸ್ಸೇ ಮೇನ್ ರೀಸನ್ ಅಂತ ಆಗಿಬಿಡುತ್ತೆ. 12 ಅವರ್ಸು, 13 ಅವರ್ಸು, 14 ಅವರ್ಸು ಸ್ಟ್ರೆಸ್ಸಲ್ಲೇ ಕೆಲಸ ಮಾಡಿ ಮಾಡಿ ಅದು ಹಾಗಾಗೋದು ಚಾನ್ಸಸ್ ಇದೆ. ಮೊಬೈಲ್ ಬಳಕೆ ಅಷ್ಟೊಂದು ಮೊಬೈಲ್ ಬಳಕೆಗೇನು ಕಾರಣ ಆಗಲಿಕ್ಕಿಲ್ಲ. ಅದು ಇನ್ನೂ ಯಾವ ಮಟ್ಟದಲ್ಲಿ ಇದೆ ಗೊತ್ತಿಲ್ಲ, ಬಟ್ ಅದು ಅಷ್ಟೊಂದು ರೀಸನ್ ಆಗಲ್ಲ. ಮೊಬೈಲ್ ಬಳಕೆ ಈಗ ಬಂದು 25 ವರ್ಷ ಆಗ್ತಾ ಬಂತು ಮೊಬೈಲು. ಹಾಗಿದ್ರೆ 50, 60 ವರ್ಷ, 70 ವರ್ಷದವ್ರು ಈಗಲೂ ಬಳಸ್ತಾ ಇದ್ದಾರಲ್ಲ. ಮೊಬೈಲ್ ಬಳಕೆ ಇಲ್ಲ, ಮೇನ್ ರೀಸನ್ ಈಸ್ ಸ್ಟ್ರೆಸ್. ನಾವು ಯಾರು ನೀವು ಸಮಾಜದಲ್ಲಿ ನೋಡ್ಬೋದು, ಒಬ್ಬನಾದರೂ ಆರಾಮಾಗಿದ್ದೀನಿ ಅಂತೇಳಿ ಇದ್ದಾರ. ಇವನಿಗೆ ಕಾರ್ ತೊಗೊಂಡ, ನಾನು ಅವನಿಗಿಂತ ದೊಡ್ಡ ಕಾರ್ ತೊಗೋಬೇಕು. ಅವನು ಶ್ರೀಮಂತ ಆದ, ನಾ ಅವನಿಗಿಂತ ಜಾಸ್ತಿ ಶ್ರೀಮಂತ ಆಗಬೇಕು. ಅದಕ್ಕೆ ಏನು ಮಾಡಬೇಕು? ಹೆಚ್ಚಿಗೆ ಸ್ಟ್ರೆಸ್ ತೊಗೋಬೇಕು, ಹೆಚ್ಚಿಗೆ ಸ್ಟ್ರೇನ್ ಆಗಬೇಕು. ನಮ್ಮ ಆಹಾರ ಪದ್ಧತಿನೂ ಚೇಂಜ್ ಆಗುತ್ತೆ, ವ್ಯಾಯಾಮನೂ ಮಾಡೋಕ್ಕಾಗಲ್ಲ, ನಿದ್ದೆ ಅಂತೂ ಬರೋದೇ ಇಲ್ಲ. ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿರ್ಬೋದು, ತಾಲೂಕು ಆಸ್ಪತ್ರೆಗಳಲ್ಲಿ ಈಗ ನಾವು ಪುನೀತ್ ರಾಜ್ಕುಮಾರ್ ಜ್ಯೋತಿ ಕಾರ್ಯಕ್ರಮದಡಿಯಲ್ಲಿ 40 ವರ್ಷ ಮೇಲ್ಪಟ್ಟವ್ರು ಬಂದವರಿಗೆ, ಆಮೇಲೆ ಎದೆ ನೋವು ಅಂತೇಳಿ ಬಂದವರಿಗೆ ಎಲ್ಲರಿಗೂ ನಾವು ECG ಮಾಡ್ತಾಯಿದ್ದೀವಿ. ಆ ECG ಮಾಡೋದ್ರಿಂದ ಈಗ ನಾನು ಮೊನ್ನೆ ಕುಂದಾಪುರದಲ್ಲಿ ನೋಡಿದೆ, 1-2-3 ಜನರಿಗೆ ಅವರಿಗೆ ತೊಂದರೆ ಅನಿಸಿ ಅವ್ರನ್ನ ನಾವು ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ಕಳಿಸಿದಾಗ ಅವರಿಗೆ ನಾವು ಹೆಚ್ಚಾಗಿ ಅವ್ರದ್ದು ಜೀವ ಉಳಿಸಿದ್ದೀವಿ ಅಂತ ನಮಗನ್ನಿಸುತ್ತೆ. ಆ ರೀತಿ ನಮ್ಮಲ್ಲಿ ಅಷ್ಟೊಂದಿಲ್ಲ, ಬಟ್ ನಾವು ಆ್ಯಸ್ ಇಟ್ ಈಸ್ ನಾವು 40 ವರ್ಷ ಮೇಲ್ಪಟ್ಟವ್ರಿಗೆ ಎಲ್ಲರಿಗೂ ಸಿಂಪ್ಟಮ್ಸ್ ಇದ್ದರೆ ಅಥವಾ ಇರದೇ ಇದ್ರೂ ECG ಮಾಡ್ಬೇಕಂತೇಳಿ ಮಾಡಿಸ್ತಾ ಇದ್ದೀವಿ, ಕಟ್ಟುನಿಟ್ಟಾಗೆ ಮಾಡಿಸ್ತಾ ಇದ್ದೀವಿ. ಮೊನ್ನೆ ವರ್ಗಾವಣೆಯಲ್ಲಿ ಕಾರ್ಕಳದಲ್ಲಿ ಇರಲಿಲ್ಲ, ಕಾರ್ಕಳಕ್ಕೆ ಒಬ್ಬರು ಫಿಸಿಷಿಯನ್ ಬಂದರು. ಜಿಲ್ಲಾ ಆಸ್ಪತ್ರೆಯಲ್ಲಿ ಇದ್ದಾರೆ, ಕುಂದಾಪುರದಲ್ಲಿಯೂ ಇದ್ದಾರೆ. ಆಮೇಲೆ ಇದು ಕಾಪುನಲ್ಲಿ ನಮ್ಮದು ECG ಮಿಷಿನ್ ಇದೆ. ಅದಕ್ಕೆ ನಾವು ಆನ್ಲೈನ್ ಒಬ್ಬ ಫಿಸಿಷಿಯನನ್ನು ಮಾಡಿಕೊಂಡು ಅಲ್ಲಿನೂ ಸ್ಟಾರ್ಟ್ ಮಾಡಿ ಅಂತ ಸ್ಟಾರ್ಟ್ ಮಾಡಿಸ್ತಾ ಇದ್ದೀನಿ ಕಾಪು ಆಸ್ಪತ್ರೆಯಲ್ಲಿ.